ಶ್ರಾವಣ ಮಾಸದ ಕೊನೆಯ ಶನಿವಾರ ಗೋಕರ್ಣ ವೆಂಕಟರಮಣ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಯಿತು. ಗೋಕರ್ಣ ವೆಂಕಟರಮಣ ದೇವಾಲಯಕ್ಕೆ ಮುಂಜಾನೆಯಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಹಣ್ಣುಕಾಯಿ ಸಮರ್ಪಿಸಿ ದೇವರ ದರ್ಶನ ಪಡೆದರು. ಹಾಲಕ್ಕಿ ಒಕ್ಕಲಿಗ ಸಮಾಜದ ಆರಾಧ್ಯ ದೇವರಾಗಿದ್ದರಿಂದ ಈ ಸಮಾಜದವರು ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿದ್ದರು. ಮಂದಿರಕ್ಕೆ ವಿಶೇಷ ಹೂವು ಮತ್ತು ವಿದ್ಯುತ್ ದೀಪಾಲಂಕಾರ ಭಕ್ತರನ್ನ ಆಕರ್ಷಿಸುತ್ತಿದೆ. ಶನಿವಾರ ಸಂಜೆ ವೇಳೆ ವಿಶೇಷ ಹೂವಿನ ಪೂಜೆ, ಮಹಾಮಂಗಳಾರತಿ, ಪ್ರಸಾದ ವಿತರಣೆ ನಡೆಯಲಿದೆ. ಒಟ್ಟಿನಲ್ಲಿ ಶ್ರಾವಣದ ಸಂಭ್ರಮದಲ್ಲಿ ಪಾಲ್ಗೊಂಡು ಭಕ್ತರು ಪುನೀತರಾದರು. ಮಂದಿರದ ಪಕ್ಕದಲ್ಲಿನ ಹೂವು, ಹಣ್ಣುಕಾಯಿ ಅಂಗಡಿಗಳಲ್ಲಿ ವ್ಯಾಪಾರವು ಜೋರಾಗಿದ್ದು, ಈ ದಿನಕ್ಕಾಗಿಯೇ ಹೊರ ಜಿಲ್ಲೆಯಿಂದ ಹೂವಿನ ವ್ಯಾಪಾರಿಗಳು ಬಂದಿದ್ದು, ಇವರ ಜೊತೆ ಸ್ಥಳೀಯ ಹಲವರು ಹಂಗಾಮಿ ಅಂಗಡಿ ಇಟ್ಟು ವ್ಯಾಪಾರ ನಡೆಸುತ್ತಿದ್ದು ವಹಿವಾಟು ಜೋರಾಗಿತ್ತು. ಕರಾವಳಿ ಮುಂಜಾವು, ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆದ ಭಾರತ್ ಜೋಡೋ ಯಾತ್ರೆಗೆ 1 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಹಳಿಯಾಳದಲ್ಲಿ ಶಾಸಕ ಆರ್.ವಿ. ದೇಶಪಾಂಡೆ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಯಿತು. ಶುಕ್ರವಾರ ಸಂಜೆ ನಡೆದ ಪಾದಯಾತ್ರೆಗೆ ತೇರಗಾಂವ್ ಗ್ರಾಮದಲ್ಲಿ ಚಾಲನೆ ನೀಡಿದ್ರು. ಪಾದಯಾತ್ರೆಯ ಸಮಯದಲ್ಲಿಯೇ ಮಳೆ ಬಂದಿದ್ದು, ಶಾಸಕ ದೇಶಪಾಂಡೆಯವರು ಮಳೆಯನ್ನು ಲೆಕ್ಕಿಸದೆ ಪಾದಯಾತ್ರೆಯಲ್ಲಿ ಉತ್ಸಾಹದಿಂದಲೇ ಹೆಜ್ಜೆ ಹಾಕಿದ್ದು ಗಮನಾರ್ಹವಾಗಿತ್ತು. ತೇರಗಾಂವ್ ಗ್ರಾಮದಿಂದ ಆರಂಭವಾದ ಪಾದಯಾತ್ರೆ ಹವಗಿ ಗ್ರಾಮದ ಮೂಲಕ ಸಾಗಿ ಹಳಿಯಾಳದ ವನಶ್ರೀ ವೃತ್ತ ರಸ್ತೆಯಲ್ಲಿ ಸಂಚರಿಸಿ ಶಾಸಕರ ಜನಸಂಪರ್ಕ ಕಚೇರಿಯ ಆವರಣದಲ್ಲಿ ಸಮಾವೇಶಗೊಂಡು ಸಭೆ ನಡೆಸಿದ್ರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಶಾಸಕ ಆರ್.ವಿ. ದೇಶಪಾಂಡೆ, ಎಲ್ಲರಲ್ಲಿ ಬಾಂಧವ್ಯದ ಬೆಸುಗೆ ಬೆಸೆಯುವ, ಸಾಮರಸ್ಯ ಹಾಗೂ ಸೌಹಾರ್ದತೆ ಕಟ್ಟುವ ಉದ್ದೇಶದೊಂದಿಗೆ ನಡೆದಿದ್ದ ಈ ಪಾದಯಾತ್ರೆ ದೇಶದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮವಾಗಿ ದಾಖಲಾಗಿದೆ ಹಾಗೂ ಬಿಜೆಪಿಯ ದ್ವೇಷ ರಾಜಕಾರಣದ ವಿರುದ್ಧ ರಾಹುಲ್ ಗಾಂಧಿ ನಡೆಸಿದ ಭಾರತ್ ಜೋಡೋ ಯಾತ್ರೆ ರಾಜ್ಯದಲ್ಲಿ ದೊಡ್ಡ ಬದಲಾವಣೆ ತಂದಿದೆ ಎಂದರು. ರಾಜ್ಯದಲ್ಲಿ ಬಿಜೆಪಿ, ಜೆಡಿಎಸ್ಗೆ ಬೇರೆ ಗತಿಯಿಲ್ಲ. ಅವರು ವಿಧಾನಸಭೆಯಲ್ಲಿ ಹೊಂದಾಣಿಕೆ ಮಾಡಿ ಸ್ಪರ್ಧೆ ಮಾಡಿದ್ರೆ ಒಂದೇ ಒಂದು ಸೀಟು ಬರ್ತಿರ್ಲಿಲ್ಲ. ಅಷ್ಟು ಬಲಶಾಲಿಯಾಗಿ ಕಾಂಗ್ರೆಸ್ ಕರ್ನಾಟಕದಲ್ಲಿದೆ. ದೇಶದಲ್ಲೂ ಬಲಶಾಲಿಯಾಗ್ತಿದೆ ಎಂದು ಆರ್.ವಿ. ದೇಶಪಾಂಡೆ ಹೇಳಿದರು. ಜನರಲ್ಲಿ ಬಂದಿದೆ. ಹಾಗಾಗಿ ಇವತ್ತು ನಾವು ಅವರ 1 ವರ್ಷ ಅವರೇನು ಆಗಿದೆ ಅದು ಬೆಳೆಸಬೇಕು. ಪುನಃ ಜನರಲ್ಲಿ ಅದರ ತಿಳುವಳಿಕೆ ತಂದು ಅದರ ಸ್ವಯಂ ಪ್ರೇರಣೆ ಯಾರ ಕಡೆ ಚರ್ಚೆ ಮಾಡದೆ ಅವರೇನು ಯಾತ್ರೆ ಮಾಡಿದರು ಅದು ಸ್ಮರಿಸಬೇಕು, ನೆನೆಸಬೇಕು, ಜನರ ಗಮನಕ್ಕದು ಪುನಃ ತರಬೇಕು. ಯಾಕಂದರೆ ಮೆಮ್ರೀಸ್ ಆರ್ ಶಾರ್ಟ್. ಹಾಗಾಗಿ ನಮ್ಮ ಸ್ಮರಣಶಕ್ತಿ ಶಾರ್ಟ್ ಬರೀತೇವೆ. ಒಳ್ಳೆಯ ಕೆಲಸ ನಾವು ಬರೀಬಾರ್ದು. ಹಾಗೆ ರಾಹುಲ್ ಗಾಂಧಿ ಮಾಡಿದ್ದು ವಿಶ್ವದಲ್ಲಿ ಒಂದು ದಾಖಲೆ ಅದು. ಹಾಗಾಗಿ ಆ ಒಂದು ಶಕ್ತಿ, ಪ್ರೇರಣೆ ಪುನಃ ನಮ್ಮ ಮುಖಂಡರಲ್ಲಿ, ಕಾರ್ಯಕರ್ತರಲ್ಲಿ ತರಲಿಕ್ಕೆ ಈ ಕಾರ್ಯ 5 ರಿಂದ 6 ಗಂಟೆ ತನಕ ಯಾವುದೋ ಒಂದು ದಿನ ಮಾಡ್ಬೋದು ಅಂತ ಕೆಪಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಸೂಚನೆ ಕೊಟ್ಟರು. AICC ಅವರು ಸೂಚನೆ ಕೊಟ್ಟರು. ಆ ಪ್ರಕಾರ ಇವತ್ತು ನಾವು ಜಿಲ್ಲೆಯಿಂದ ಕಾಲಲ್ಲಿ ಮಾಡ್ತಾ ಇದ್ದೇವೆ. ನಮ್ಮ ಜಿಲ್ಲಾಧ್ಯಕ್ಷರು ಸಾಯಿಗಾಂವ್ಕರ ನಾಯಕತ್ವದಲ್ಲಿ ಈ ಕೆಲಸ ನಡೀತಾ ಇದೆ. ಇಲ್ಲಿಂದ ಹಳ್ಯಾಳ ತನಕ ನಮ್ಮ ಕಾಂಗ್ರೆಸ್ ಆಫೀಸ್ ತನಕ ಕಾಲ್ನಡಿಗೆಲ್ಲ ನಾವು ಹೋಗ್ತೇವೆ. ಅದು 5 ರಿಂದ 6 ತನಕ ಹಾಗಾಗಿ ರಾಹುಲ್ ಗಾಂಧಿಯವರು ಒಂದು ದೇಶದ ಒಂದು ಆಶಾಕರಣ ಆಗಿದ್ದಾರೆ. ಅವ್ರ ದೇವರು ಒಳ್ಳೆಯ ಆರೋಗ್ಯ, ಆಯುಷ್ಯ ಕೊಟ್ಟು ರಾಷ್ಟ್ರದ ಜವಾಬ್ದಾರಿ ಜವಾಬ್ದಾರಿಗಳು ಅವ್ರು ಕೊಡಲಿ ಅಂತ ದೇವರಲ್ಲಿ ಪೂಜಾ ಮಾಲೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮತ್ತು ಅವರ ಮಾಡಿದ ಕಾಲ್ನಡಿಗೆ ಯಾರೂ ಮಂದಿಗೆ ಸಾಧ್ಯ ಇಲ್ಲ. ಕಾರ್ಯಕ್ರಮದಲ್ಲಿ ಹಳಿಯಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಪಾಟೀಲ್, ದಾಂಡೇಲಿ ಅಧ್ಯಕ್ಷ ವಿಆರ್ ಹೆಗಡೆ, ಜೊಯ್ಡಾ ಅಧ್ಯಕ್ಷ ವಿನಯ್ ದೇಸಾಯಿ ಹಾಗೂ ಪಕ್ಷದ ವಿವಿಧ ಸ್ತರಗಳ ಮುಖಂಡರು ಇದ್ದರು. ವಿವಿಧೆಡೆಯ ಸಹಸ್ರಾರು ಜನರು ಭಾಗವಹಿಸಿದ್ದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಆರ್.ವಿ. ದೇಶಪಾಂಡೆ, ನಮ್ಮದು ಸೆಕ್ಯೂರಿಟಿ ಪಾರ್ಟಿ, ನಮಗೆ ಬಿಜೆಪಿ ಸಂಬಂಧವಿಲ್ಲ ಅಂತ ಜೆಡಿಎಸ್ನವರು ಹೇಳ್ತಿದ್ರು. ಬಿಜೆಪಿಯವರು ನಾವೇಕೆ ಅವರ ಜೊತೆ ಹೋಗಬೇಕೆಂದು ಹೇಳ್ತಿದ್ದರು. ಈಗ ಯಡಿಯೂರಪ್ಪನವರೇ ಹೊಂದಾಣಿಕೆಯ ಬಗ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ ಅದು ಬ್ರಹ್ಮವಾಕ್ಯ ಇದ್ದ ಹಾಗೆ. ಅವರಿಬ್ಬರ ಮೈತ್ರಿಯಿಂದ ನಮಗೆ ಲಾಭವೇ ಹೊರತು ಕಾಂಗ್ರೆಸ್ಗೆ ಯಾವ ಹಾನಿಯಾಗೋದಿಲ್ಲ. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ 21 ರಿಂದ 22 ಸ್ಥಾನ ಗೆಲ್ಲುತ್ತೇವೆ ಎಂದು ಹೇಳಿದ್ರು. ಭೀಕರವಾದ ಬರಗಾಲ ಇದು ಬಂದಿಲ್ಲ ಅಂತ ಹೇಳುವುದು. ಅದು ಇವತ್ತು 12 ತಾಲೂಕಾದಲ್ಲಿ ಬರಗಾಲ ಇದೆ. ಸ್ವಲ್ಪ ಪ್ರಮಾಣದಲ್ಲಿ ಇರ್ಬೋದು, ಹೆಚ್ಚು ಪ್ರಮಾಣದಲ್ಲಿ ಇರ್ಬೋದು. ಭಟ್ಕಳದಲ್ಲೂ ಅದೇ, ಶಿರ್ಸಿದಲ್ಲೂ ಅದೇ, ಯಲ್ಲಾಪುರದಲ್ಲಿ ಅದೇ, ಜೋಡಾದಲ್ಲಿ ಅದೇ, ದಾಂಡೇಲಿ ಅದೇ, ಹಳ್ಯಾಳ ಅದೇ, ಅಂಕೋಲು ಅದೇ. ಇದೆಲ್ಲ ನಾನು
ಸರ್ಕಾರದ ಹಿರಿಯ ಅಧಿಕಾರಿಗಳು ಇದೆ, ಕಂದಾಯ ಮಂತ್ರಿ ಕೃಷ್ಣಬೈರೇಗೌಡ ಜೊತೆ, ಕೃಷಿ ಮಂತ್ರಿ ಜೊತೆ ನಮ್ಮ ಜಿಲ್ಲೆಯಲ್ಲಿ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ, ನಮ್ಮ ಜಿಲ್ಲೆಗೆ ಯಾವ ರೀತಿ ಅನ್ಯಾಯ ಆಗಬಾರ್ದು. ರೈತರು ಕಷ್ಟದಿದ್ದಾರೆ. ಇವ್ರು ಬೆಳೆಗಳು ನೋಡ್ರಿ, ನೀವು ಬಂದಿರಲ್ಲ, ಬೆಳೆಗಳು ಸ್ವಲ್ಪ ನೋಡಿ, ಬೆಳೆಗಳು ಸರಿಯಾಗಿ ಬೆಳೆದಿಲ್ಲ, ಕುಂಠಿತಾಗಿದೆ. ಕಬ್ಬಾಗಲಿ, ಭತ್ತ ಆಗಲಿ, ಗೋವಿನ ಜೋಳ ಆಗಲಿ, ಈ ಭಾಗದ ಬೆಳೆ ಅದೇ ಪರಿಸ್ಥಿತಿ ಮುರುಗೋಡದಲ್ಲಿ, ಅದೇ ಪರಿಸ್ಥಿತಿ ಎಲ್ಲ ರೈತರು. ಹಾಗಾಗಿ ಈಗಾಗಲೇ ಸರ್ಕಾರ ಸಮೀಕ್ಷೆ ಪ್ರಾರಂಭ ಮಾಡಿದೆ. ಸಮೀಕ್ಷೆ ಪ್ರಾರಂಭ ಮಾಡಿ ಕೆಲವು ವರದಿಗಳು ಹೋಗಿದ್ದಾವೆ. ಕ್ರಾಪ್ ಕಟಿಂಗ್ ಎಕ್ಸ್ಪೀರಿಯನ್ಸ್ ಈ ತಾಲೂಕಿನಲ್ಲಿ ಆಗಿದ್ದಾವೆ, ರಿಪೋರ್ಟ್ಸ್ ಹೋಗಿದ್ದಾವೆ. ಆದರೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅದು ಯಾವಾಗ ಒಂದು ತಾಲೂಕಾ ಬರಗಾಲ ಅಂತ ಪ್ರಿಂಟ್ ಮಾಡಿ ಘೋಷಣೆ ಮಾಡ್ಬೋದು. ಆ ಚೌಕಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಬೇಕಾಗ್ತದೆ. ಆ ದಿಕ್ಕಿನಲ್ಲಿ ನಾನು ಸಹ ಸಂಬಂಧಪಟ್ಟ ಮಂತ್ರಿಗಳ ಜೊತೆ, ಅಧಿಕಾರಿ ಜೊತೆ, ಜಿಲ್ಲಾಧಿಕಾರಿ ಜೊತೆ, ಅಸಿಸ್ಟೆಂಟ್ ಕಮಿಷನರ್ ಜೊತೆ ಎಲ್ಲ ಜೊತೆ ಮಾತಾಡಿದ್ದೇನೆ. ಮತ್ತು ಎಲ್ಲರ ಕಡೆ ಕೆಲಸ ನಡೀತಾ ಇದೆ. ಮತ್ತು ಈ ಭಾಗದ ರೈತರಿಗೆ ಮತ್ತು ಕೃಷಿಕರಿಗೆ ಎಷ್ಟು ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಖಂಡಿತವಾಗಿ ನಾವು ಪ್ರಯತ್ನ ಮಾಡ್ತೇವೆ. ಈ ತಾಲೂಕಾದವರು ಬರಗಾಲ ಪೀಡಿತ ಇದೇನದೆ ಸಿವಿಯರ್ ಡ್ರಾಟ್ ಅಂತ ಒಂದಿದೆ ಮತ್ತು ಒಂದು ಮೈಲ್ಡ್ ಡ್ರಾಟ್ ಅಂತದೆ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ಯಾವ ಕ್ಯಾಟಗರಿಯಲ್ಲಿ ಬರ್ತದೆ. ಆ ದಿಕ್ಕಿನಲ್ಲಿ ನಮ್ಮ ಪ್ರಯತ್ನ ನಡೀತಾ ಇದೆ. ಸಮೀಕ್ಷೆಯಲ್ಲಿ 55% ನಿಮ್ಮ ಹಳ್ಯಾಳದಲ್ಲೇ ಹೆಚ್ಚು ಲಾಸ್ ಆಗಿದೆ. ನನಗೆ ಗೊತ್ತಿರಿ, ಹಳ್ಯಾಳ ಬಗ್ಗೆ ನಾನು ಮಾತಾಡಿ ಕೃಷ್ಣಬೈರೇಗೌಡರು ಒಂದು ತಿಂಗಳಾಯ್ತು. ಎಲ್ಲ ಮಾತಾಡಿದ ಪ್ರೆಸ್ಗೆ ಹೇಳೋದಿಲ್ಲ. ಕೆಲವು ದಿನ ಚಟ ಇರ್ತದೆ, ಹೆಂಡತಿ ಕಿವಿಯಲ್ಲಿ ಮಾತಾಡೋದು ಹೇಳ್ಬಿಡ್ತಾರೆ. ಈಗ ಹೆಂಡತಿ ನಾ ಹೇಳಿದ್ರೆ ನಾವು ಅದು ಮಾಡೋದಿಲ್ಲ. ನಮ್ಮ ಕರ್ತವ್ಯ ನಾವು ಹೊನ್ನಾವಳಿ ಜಿಲ್ಲೆ ಬಗ್ಗೆ ಏನು ಮಾತಾಡಿದರೆ, ರಾಜ್ಯ ಬಗ್ಗೆ ಏನು ಮಾತಾಡಿದರೆ ನಮ್ಮ ಕರ್ತವ್ಯ ನಾವು ಮಾಡ್ತಾ ಇರ್ತೀವಿಲ್ಲ. ಅದು ಎಲ್ಲ ವಿಚಾರಗಳು ಹೇಳೋದಲ್ಲ, ಕೇಳಿದ್ರೆ ನಾನು ಹೇಳಿದ್ದಾರೆ. ಅಂಕೋಲಾ ತಾಲೂಕಾ ರಂಗಭೂಮಿ ಕಲಾವಿದರ ವೇದಿಕೆಯ ಆಶ್ರಯದಲ್ಲಿ ಕೃಷ್ಣಾಷ್ಟಮಿ ಪ್ರಯುಕ್ತ ಅವರ್ಸಾದ ವಿಜಯದುರ್ಗ ಸಭಾಭವನದಲ್ಲಿ ಅವರ್ಸಾ ಹಟ್ಟಿಕೇರಿ ಹಾರವಾಡ ವ್ಯಾಪ್ತಿಯಲ್ಲಿರುವ ಅಂಗನವಾಡಿ ಹಾಗೂ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗಳ ವಿದ್ಯಾರ್ಥಿಗಳಿಗಾಗಿ ಕೃಷ್ಣವೇಷ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರ ರಾಮು ಅರ್ಗೇಕರ್ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ತಾಲೂಕಾ ರಂಗಭೂಮಿ ಕಲಾವಿದರ ವೇದಿಕೆಯ ವತಿಯಿಂದ ಕಳೆದ 4 ವರ್ಷದಿಂದ ಸತತವಾಗಿ ಕೃಷ್ಣವೇಷ ಸ್ಪರ್ಧೆಯನ್ನ ಆಯೋಜಿಸುತ್ತಾ ಬಂದಿರುವುದಲ್ಲದೆ ತಾಲೂಕಿನಲ್ಲಿ ರಂಗಭೂಮಿಯ ಉಳಿವಿಗೆ ಶ್ರಮಿಸುತ್ತಿರುವುದು ಶ್ಲಾಘನೀಯ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಜಗದೀಶ್ ನಾಯಕ್ ಹೊಸ್ಕೇರಿ ಮಾತನಾಡಿ, ಸರ್ಕಾರಿ ಶಾಲೆಯ ಮಕ್ಕಳಿಗಾಗಿಯೇ ಸ್ಪರ್ಧೆ ನಡೆಸಿ ಈ ಸ್ಪರ್ಧೆಯಲ್ಲಿ 200ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸುತ್ತಿರುವುದು ಮತ್ತು ಭಾಗವಹಿಸಿದ ಎಲ್ಲಾ ಮಕ್ಕಳಿಗೂ ಬಹುಮಾನ ನೀಡುತ್ತಿರುವುದು ವಿಶೇಷವಾಗಿದೆ ಎಂದರು. ಹಟ್ಟಿಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನಿಶಾ ನಾಯ್ಕ್ ಶ್ರೀಕೃಷ್ಣಾಷ್ಟಮಿ ಪ್ರಯುಕ್ತ ಶ್ರೀಕೃಷ್ಣನ ವೇಷ ಧರಿಸಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೆ ಶುಭ ಕೋರಿದ್ರು. ಅವರ್ಸಾ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶಿಲ್ಪಾ ನಾಯ್ಕ್, ಸದಸ್ಯೆ ಅಕ್ಷತಾ ನಾಯ್ಕ್, ಅವರ್ಸಾ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಸಾರಾ ಕುಟಿನೋ, ಹೆಸ್ಕಾಂ ಅಂಕೋಲಾ ವಿಭಾಗದ ವಿಶ್ವನಾಥ್ ನಾಯ್ಕ್, ನಿವೃತ್ತ ಶಿಕ್ಷಕ ಸಾತುಗೌಡ, ಉಮಾಮಹೇಶ್ವರ ಯುವಕ ಸಂಘದ ಅಧ್ಯಕ್ಷ ರೋಹಿದಾಸ್ ನಾಯ್ಕ್, ಹಿರಿಯ ಜಾನಪದ ಕಲಾವಿದ ಶ್ರೀಕಾಂತ್ ನಾಯ್ಕ್, ಸಾಮಾಜಿಕ ಕಾರ್ಯಕರ್ತ ಸಂತೋಷ್ ನಾಯ್ಕ್, ಹಾರ್ವಾರ್ಡ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ವಿನೋದ್ ನಾಯ್ಕ್ ಉಪಸ್ಥಿತರಿದ್ದು ಮಾತನಾಡಿದರು. ಕಲಾವಿದರ ವೇದಿಕೆ ಅಧ್ಯಕ್ಷ ನಾಗರಾಜ್ ಜಾಂಬಳೇಕರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. 1ರಿಂದ 4ನೇ ತರಗತಿಯವರೆಗಿನ ಹಿರಿಯರ ವಿಭಾಗದಲ್ಲಿ ಸಾಹಿಲ್ ದೇಸಾಯಿ ಮತ್ತು ಇಶಾನಿ ನಾಯ್ಕ್ ಪ್ರಥಮ, ನಿಸರ್ಗ ನಾಯ್ಕ್ ಮತ್ತು ಭುವನ್ ಗೌಡ ದ್ವಿತೀಯ ಹಾಗೂ ಅಭಿಜ್ಞಾ ನಾಯ್ಕ್ ತೃತೀಯ ಬಹುಮಾನ ಪಡೆದರು. ಅಂಗನವಾಡಿ ಕಿರಿಯರ ವಿಭಾಗದಲ್ಲಿ ಪಾಯಲ್ ನಾಯ್ಕ್ ಪ್ರಥಮ, ಅಮಿಷಾ ನಾಯ್ಕ್ ಹಾಗೂ ಗಾನವಿ ಭರತೇಶ್ ದ್ವಿತೀಯ, ಆದ್ಯ ಅವರ್ಸೇಕರ್ ಮತ್ತು ಆರಾಧ್ಯ ಗೌಡ ತೃತೀಯ ಬಹುಮಾನ ಪಡೆದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೇಬೈಲ್, ಅಂಕೋಲಾ. ಎಸ್ಎಸ್ಎಫ್ ಸಂಘಟನೆಯ 50ನೇ ವರ್ಷದ ಅಂಗವಾಗಿ ಬೆಂಗಳೂರಿನಲ್ಲಿ ಸೆಪ್ಟೆಂಬರ್ 10ರಂದು ಆಯೋಜಿಸಿರುವ ಗೋಲ್ಡನ್ 50 ಮಹಾಸಮ್ಮೇಳನದ ಅಂಗವಾಗಿ ಗೋಕರ್ಣ ಗಂಗಾವಳಿಯ ಘಟಕದಿಂದ ಬೈಕ್ ರ್ಯಾಲಿ ನಡೆಯಿತು. ಗಂಗಾವಳಿಯಿಂದ ಗೋಕರ್ಣದವರೆಗೆ ನಡೆದ ಜಾಥಾದಲ್ಲಿ ಸಂಘಟನೆಯ ಕಾರ್ಯಕ್ರಮದ ಕುರಿತು ತಿಳುವಳಿಕೆ ಮತ್ತು ಜನರಿಗೆ ಆಹ್ವಾನ ನೀಡಲಾಯಿತು. ಗಂಜಿಗತೆ ಮಾರ್ಗವಾಗಿ ಮುಖ್ಯ ಕಡಲ ತೀರಕ್ಕೆ ಸಾಗಿ ರ್ಯಾಲಿ ಕೊನೆಗೊಂಡಿತು. ಸ್ಥಳೀಯ ಘಟಕದ ಅಧ್ಯಕ್ಷ ಹಯತ್ ಇಬ್ರಾಹಿಂ ಸಾಬ್, ಸದಸ್ಯರಾದ ಅಲಿ ಮೊಹಮ್ಮದ್ ಸಾಬ್, ಇಮ್ತಿಯಾಜ್ ಸಾಬ್, ಸಿರಾಜ್ ಸಾಬ್, ಇಸ್ಮಾಯಿಲ್ ಇಬ್ರಾಹಿಂ ಸಾಬ್ ಹಾಗೂ ಇತರರು ಪಾಲ್ಗೊಂಡಿದ್ದರು. ಸ್ಥಳೀಯ ಪೊಲೀಸರು ಸೂಕ್ತ ಬಂದೋಬಸ್ತ್ ಕಲ್ಪಿಸಿದ್ದರು. ಆಧುನಿಕ ಯುಗದ ಅನ್ವೇಷಣೆಗಳಿಂದ ಮೊಬೈಲ್ ಬಳಕೆಗೆ ಬಂದು ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ವಿರಳವಾಗುತ್ತಿವೆ ಎಂದು ಕಾರವಾರದ ಸಾಗರ ವಿಜ್ಞಾನ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕ ವಿಎನ್ ನಾಯಕ್ ಹೇಳಿದರು.
ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಕಾರವಾರ ಹಾಗೂ ಗೋಖಲೆ ಸೆಂಟನರಿ ಪದವಿ ಪೂರ್ವ ಕಾಲೇಜ್ ಅಂಕೋಲಾ ಇವರ ಸಂಯುಕ್ತಾಶ್ರಯದಲ್ಲಿ ಜಿಸಿ ಕಾಲೇಜಿನಲ್ಲಿ ಆಯೋಜಿಸಿದ್ದ 2023-24ನೇ ಸಾಲಿನ ತಾಲೂಕಾ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ವಿದ್ಯಾರ್ಥಿಗಳು ಮೊಬೈಲ್ನಿಂದ ಹೊರಬಂದು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಬೇಕು. ಮಕ್ಕಳ ಪ್ರತಿಭೆಯನ್ನ ಶಿಕ್ಷಕರು ಮತ್ತು ಪಾಲಕರು ಗುರುತಿಸಬೇಕು. ಆಗ ಮಾತ್ರ ಕಲೆಯ ಜೀವಂತಿಕೆಯನ್ನ ಉಳಿಸಬಹುದು ಎಂದರು. ಕಾರ್ಯಕ್ರಮದ ಬಗ್ಗೆ ಮೇಡಮ್ ಅವರು ಹೇಳಿದವಾಗ ನನಗೆ ಬಹಳ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ನಾವು ಈ ಶಾಲೆಗೆ ಬಂದಾಗ ನಮ್ಮ ಅಬ್ಬು ಸಾರು ಮತ್ತು ದೇವಸ್ಪತಿ ಹೆಗಡೆಯವರು ಸಭಾಯಕರು ಎಲ್ಲ ಸೇರಿ ಒಂದು ತಗಲಕ್ ನಾಟಕ ಮಾಡಿದ್ರು. ಇನ್ನೂ ನಮ್ಗೆ ಅದು ಮನಸ್ಸಿನಲ್ಲಿ ಅಂತ ಹೇಳಿದ್ರೆ ಇದೆ. ಆದರೆ ಕಾಲ ಬದಲಾಗಿದೆ. ಈಗಿನ ಮೊಬೈಲ್ ಯುಗದಲ್ಲಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಬಹಳ ಕಷ್ಟಕರ. ನಾನು ಕಾಲೇಜಿನಲ್ಲಿ ಸೇವೆ ಮಾಡ್ತಾ ಇದ್ದಾವಾಗ ಅನೇಕ ವರ್ಷ ಕಲಾ ಸಂಘದ ಅಧ್ಯಕ್ಷ ಆಗಿದ್ದೆ, ಸಾಹಿತ್ಯ ಸಂಘದ ಅಧ್ಯಕ್ಷನೂ ಆಗಿದ್ದೆ. ಸಾಹಿತ್ಯದ ಚಟುವಟಿಕೆ ಇದ್ರೆ ಯಾರೂ ಸಮೀಪ ಆಯೋದಿಲ್ಲ. ಭಾಷಣ ಮಾಡುವವರು ಅಥವಾ ಆ ಶಿಕ್ಷಕರ ಒತ್ತಾಯದ ಮೇಲೆ ಕೆಲವು ಜನರು ಹಿಡಿದಿಟ್ಕೊಂಡವರು ಮಾತ್ರ ಅಲ್ಲಿ ಕಾರ್ಯಕ್ರಮದಲ್ಲಿ ಇರ್ತಾರೆ. ಅದೇ ಒಂದು ಗಾಯನ ಸ್ಪರ್ಧೆ ಅಂತ ಇರಲಿ, ಆವಾಗ ರೂಮ್ನಲ್ಲಿ ಜಾಗ ಸಾಲೋದಿಲ್ಲ. ಇದು ನಮ್ಮ ಸಿಸ್ಟಮ್ ಆಗಿಬಿಟ್ಟಿದೆ. ನಮಗೆ ನಾವು ಭಾಗವಹಿಸುವ ಕಾರ್ಯಕ್ರಮ ಬಿಟ್ಟರೆ ಬೇರೆ ಯಾವುದ್ರೊಳಗೂ ಆಸಕ್ತಿ ಇಲ್ಲ. ಅದು ಇತ್ತೀಚಿನ ದಿನಗಳಲ್ಲಂತೂ ಅದು ತುಂಬಾ ಜಾಸ್ತಿ ಆಗಿದೆ. ವಿಶ್ರಾಂತ ಪ್ರಾಚಾರ್ಯ ಮೋಹನ್ ಹಬ್ಬು ಮಾತನಾಡಿ, ಸಾಂಸ್ಕೃತಿಕ ಮತ್ತು ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ಮನಸ್ಸು ಉಲ್ಲಸಿತವಾಗುತ್ತದೆ, ನೆನಪಿನ ಶಕ್ತಿ ಹೆಚ್ಚುತ್ತದೆ, ಉತ್ತಮ ಆರೋಗ್ಯ ಲಭಿಸುತ್ತದೆ. ಮನಸ್ಸು ಉಲ್ಲಸಿತವಾಗಿದ್ರೆ ಶಿಕ್ಷಣದಲ್ಲಿ ಒಳ್ಳೆಯ ಪ್ರಗತಿಯೂ ಸಾಧ್ಯವಾಗುತ್ತದೆ ಎಂದರು. ಡಾ ದಿನಕರ್ ದೇಸಾಯಿ ಅವರು ಬರೆದ ಆತ್ಮವಿಶ್ವಾಸ ಎನ್ನುವ ಪದ್ಯವನ್ನ ಹಾಡಿದ್ರು. ಆತ್ಮವಿಶ್ವಾಸ ತಪ್ಪದೆ ಮರಳುವುದು ಶ್ರಾವಣದ ಮಾಸ. ಸತ್ತರೂ ಬದುಕಿರಲಿ ಆತ್ಮವಿಶ್ವಾಸ ತಪ್ಪದೆ ಮರಳುವುದು ಶ್ರಾವಣದ ಮಾಸ. ಬಾಳಿ ಹೋದರೂ ಹುಲ್ಲು ಜೀವಂತವಾಗಿ ಉಸಿರಾಡುವುದು ನೋಡು ಹಸುರು ಹಸುರಾಗಿ. ನೆಗೆಯುವುದು ನೆಲದಿಂದ ಪೂರಣದ ಗಂಟು, ಮುದಿ ವೃಕ್ಷವೂ ಕೂಡ ಹೂ ಬಿಡುವುದುಂಟು. ಸತ್ತರೂ ಬದುಕಿರಲಿ ಚಳಿಗಾಲದಲ್ಲಿ ನಡುಗಿ ಸತ್ತವೂ ಬಳ್ಳಿ, ನಲಿದಾಡುತ್ತಿದೆ ಮತ್ತೆ ಮಳೆಗಾಲದಲ್ಲಿ. ಚಿಗುರುವುದು ಬೇಲಿಯಲಿ ಒಣಗಿದ್ದ ಗುಟ್ಟ, ಕಾಡಗಿಚ್ಚಲಿ ಬೆಂದು ಮಸಿಯಾದ ಬೆಟ್ಟ. ಸತ್ತರೂ ಬದುಕಿರಲಿ. ಇನ್ನು ದಂತವೈದ್ಯ ಡಾಕ್ಟರ್ ಕೃಷ್ಣ ಪ್ರಭು, ಕೆನರಾ ವೆಲ್ಫೇರ್ ಟ್ರಸ್ಟಿನ ಧರ್ಮದರ್ಶಿ ಕೃಷ್ಣಾನಂದ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ದ ಜಿಸಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಎಸ್ವಿ ವಸ್ತ್ರದ ಮಾತನಾಡಿದರು. ಇದೇ ವೇಳೆ ಅತಿಥಿಗಳಾದ ಎನ್ವಿ ನಾಯಕ್, ಡಾಕ್ಟರ್ ಕೃಷ್ಣ ಪ್ರಭು, ಕೃಷ್ಣಾನಂದ್ ಶೆಟ್ಟಿ ಹಾಗೂ ಪ್ರೊಫೆಸರ್ ಮೋಹನ್ ಹಬ್ಬು ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯೆ ಸುಜಾತ ಲಾಡ್ ಸ್ವಾಗತಿಸಿದರು. ಉಪನ್ಯಾಸಕಿ ಶಿಲ್ಪಾ ಹೊನ್ನೆಕೋಟೆ, ಪಿಎಂ ಜೂನಿಯರ್ ಕಾಲೇಜಿನ ಉಪನ್ಯಾಸಕ ಉಲ್ಲಾಸ್ ಹುದ್ದಾರ್ ನಿರೂಪಿಸಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಬೋಧಕ, ಬೋಧಕೇತರ ಸಿಬ್ಬಂದಿ, ವಿವಿಧ ಕಾಲೇಜುಗಳ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಇದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲಾ.